ಕಟ್ಟಡಿ ಕಟ್ಟಡಿ ಅಂದರೆ ತಮಿಳ್ನಾಡು ಹೋಗಿದ್ದೀನಿ ಇವತ್ತು. ಗುಡ್ ಮಾರ್ನಿಂಗ್ ಗೈಸ್, ಶುಭೋದಯ. ಟೈಮ್ ಈಗ ಆಲ್ಮೋಸ್ಟ್ 3 ಆಗ್ತಾ ಬಂತು, ಇನ್ನೊಂದು 9 ಮಿನಿಟ್ಸ್ ಇದೆ. ಸೊ ನಮ್ಮದು ಇವತ್ತು ಫಸ್ಟ್ ಡೇ ದಟ್ ವಿ ಆರ್ ಸ್ಟಾರ್ಟಿಂಗ್ ಟು ಲಡಾಖ್. ಆ್ಯಕ್ಚುಲಿ ನಿದ್ದೆನೇ ಮಾಡಿಲ್ಲ ಎಕ್ಸೈಟ್ಮೆಂಟ್ಗೆ. ಸೊ ಈಗ ಎದ್ದಿದ್ದೆ 1ಗೆ ಹಾಗೆ ಎದ್ಬಿಟ್ವಿ. ಮಲಗಿರೋದೇ ಒಂದು 11:30 ಹಂಗಾಗಿತ್ತು, 12. ಸೊ 1 ಅವರ್ ನಿದ್ದೆ ನೆಟ್ಟಗಾಗಿಲ್ಲ. ಸೊ ಎದ್ದು ಖುಷಿಲಿ ಎಲ್ಲರೂ ಎಕ್ಸೈಟ್ಮೆಂಟಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊಂಡು, ಪ್ಯಾಕಿಂಗ್ ಆಲ್ರೆಡಿ ಆಗಿತ್ತು, ಎಲ್ಲ ತಗೊಂಡು ವಿ ಆರ್ ರೆಡಿ ನಾವು. ಇನ್ನೇನು ನಾವು ಆಲ್ರೆಡಿ ಸ್ಕೆಡ್ಯೂಲ್ ಮಾಡಿದ್ವಿ ಕ್ಯಾಬ್ನ. ಸೊ ಇನ್ನೊಂದು 5 ಮಿನಿಟ್ಸಲ್ಲಿ ಕ್ಯಾಬ್ ಬರುತ್ತೆ. ಸೊ ನಾವು ಕ್ಯಾಬ್ ಬಂತು, ಸೊ ಬೇಗ ರೆಡಿಯಾಗಿ ನಾವು ಬೇಗ ಬಂದ್ವಿ. ಕ್ಯಾಬ್ ನಾವು ಆಲ್ರೆಡಿ ಸ್ಕೆಡ್ಯೂಲ್ ಮಾಡಿದ್ವಿ. ಸೊ ಲಗೇಜ್ ಎಲ್ಲ ನಾವು ಬ್ಯಾಗಿಗೆ ಹಾಕ್ಕೊಂಡಿದ್ದೀವಿ. ನನ್ನ ಕೈಯಲ್ಲಿ 2 ಹೆಲ್ಮೆಟ್ ಇಟ್ಕೊಂಡಿದ್ದೀನಿ. ಸೊ ರೋಡ್ ಫುಲ್ ಖಾಲಿ ಇದೆ, ಯಾರೂ ಇಲ್ಲ. ಬೆಳಗ್ಗೆ ಇಟ್ಸ್ ಅರ್ಲಿ ಮಾರ್ನಿಂಗ್. ಸೊ ಲೆಟ್ಸ್ ಗೋ. ಸೊ ಗೈಸ್, ಇಲ್ಲಿ ನೀರು ಕುಡಿಯೋಕ್ಕೆ ಸೆನ್ಸರೇ ನೆಟ್ಟಿಗೆ ವರ್ಕ್ ಆಗ್ತಿರ್ಲಿಲ್ಲ. ನಾನು ಬಗ್ಗಿದ್ರೆ ಸೆನ್ಸರು ಆಫ್ ಆಗ್ತಿತ್ತು, ನಿಂತ್ಕೊಂಡ್ರೆ ಸೆನ್ಸರ್ ಆನ್ ಆಗ್ತಿತ್ತು. ಆ್ಯಕ್ಚುಲಿ ನಾನು ಬೇರೆ ಕಡೆನೂ ಕುಡಿದಿದ್ದೀನಿ, ಬಟ್ ಇದು ಕರೆಕ್ಟಾಗಿ ವರ್ಕ್ ಆಗ್ತಿರ್ಲಿಲ್ಲ. ಸೊ ಅದೊಂದು ಕಾಮಿಡಿ ಇತ್ತು ನೀರು ಕುಡಿಯೋದೆ. ಸೊ ನಮಗೆ ಈಗ ನಾವು ವೆಯ್ಟ್ ಮಾಡ್ತಿದ್ವಿ ಗೇಟ್ ನಂಬರ್ 17ನಲ್ಲಿ. ಫಸ್ಟು ನಾವು ಬುಕ್ ಮಾಡಿರೋದು 4:30 ಫ್ಲೈಟ್. ಸೊ ನಮಗೆ ಕ್ಯಾಬ್ ಡ್ರೈವರ್ಗೆ ಏನಾಯ್ತು ಅಂದರೆ ಡೆಡ್ ಎಂಡಿಗೆಲ್ಲ ಹೋಗಿ ಸ್ವಲ್ಪ ಟೈಮ್ ಜಾಸ್ತಿ ತೊಗೊಂಡ್ರು ಬರಬೇಕಾದ್ರೆ. ಸೊ ಅದಕ್ಕೆ ಇಲ್ಲಿಗೆ ಬರಬೇಕಾದ್ರೆ ನಮಗೆ ಒಂದು 10 ಮಿನಿಟ್ಸ್ ಡಿಲೇ ಆಗಿತ್ತು. ಸೊ ಬೋರ್ಡಿಂಗ್ ವಾಸ್ ಡಿನೈಡ್. ಆ್ಯಂಡ್ ಸೊ ದ್ಯಾಟ್ ದೇವ್ರ ಒಂದು ಕನೆಕ್ಟಿಂಗ್ ಫ್ಲೈಟ್ ಕೊಡ್ತೀವಿ ಅಂತ ಹೇಳಿ ಚೆನ್ನೈ 2 ಆಪ್ಷನ್ಸ್ ಕೊಟ್ಟರು, ಗೋವಾ ಆ್ಯಂಡ್ ಚೆನ್ನೈ. ಸೊ ಗೋವಾದಲ್ಲಿ ನಮಗಿನ್ನು 1 ಅವರ್ ಜಾಸ್ತಿ ಆಗ್ತಿತ್ತು, ಬಟ್ ಚೆನ್ನೈಯಿಂದ ಬಂದಿರೋದ್ರಿಂದ ಸೊ 1 ಅವರ್ ಕಡಿಮೆ ಆಗುತ್ತೆ ಅಂತೇಳಿ ಚೆನ್ನೈ ಚೂಸ್ ಮಾಡಿದ್ವಿ. ಸೊ ವಿ ಆರ್ ಸ್ಟಿಲ್ ವೆಯ್ಟಿಂಗ್. ಆ್ಯಂಡ್ ಚೆನ್ನೈಲಿ ಹೋಗಿ ಅಲ್ಲೊಂದು ಸ್ವಲ್ಪ ವೆಯ್ಟಿಂಗ್ ಪೀರಿಯಡ್ ಇದೆ. ಅದಾದಮೇಲೆ ವಿ ವಿಲ್ ಗೋ ಟು ಚಂಡೀಗಢ. ಸೊ ಇಲ್ಲೂ ಅಷ್ಟೇ ಸೆಕ್ಯೂರಿಟಿ ಎವ್ರಿಥಿಂಗ್ ಪಾಸ್ ಆಗಿ ಬೋರ್ಡಿಂಗ್ ಪಾಸ್ ತೊಗೊಂಡು ವಿ ಆರ್ ವೇಟ್. ಬೋರ್ಡಿಂಗ್ ಪಾಸ್ ಸಿಕ್ತು ಫಾರ್ ಕನೆಕ್ಟಿಂಗ್ ಫ್ಲೈಟ್. ಚೆನ್ನೈ ಏರ್ಪೋರ್ಟ್ ರೀಚ್ ಆದ್ವಿ. ಐ ಫೀಲಿಂಗ್ ಎಕ್ಸಾಸ್ಟೆಡ್ ಆ್ಯಕ್ಚುಲಿ, ಬಿಕಾಸ್ ಬೆಳಗ್ಗೆ ಬೇಗ ಎದ್ದಿರೋದಲ್ವ, ನಿದ್ದೆ ಇಲ್ಲ, ತಿಂಡಿನೂ ಏನೂ ಇಲ್ಲ. KFC ಆರ್ಡರ್ ಮಾಡಿದ್ದೀವಿ. ಬೇರೆ ಏನೂ ತಿನ್ನೋ ಆಪ್ಷನ್ಸ್ ಇಷ್ಟ ಆಗ್ತಿಲ್ಲ. ಸೊ ಒಂದು ಬರ್ಗರ್ ಆರ್ಡರ್ ಮಾಡಿದ್ದೀವಿ, ಜೊತೆಗೆ ಪ್ರೋಟೀನ್ ಬಾರ್ ಏನೋ ಸ್ವಲ್ಪ ತಿನ್ಕೊಂಡ್ವಿ ಅಷ್ಟೇ. ಸೊ ಈಗ ಆರ್ಡ್ರ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀವಿ. ಈಗ ಒಂದು 2 ಅವರ್ ಟೈಮ್ ಇದೆ. ಲೆಟ್ಸ್ ಸಿ. ಫೀಲಿಂಗ್ ಎಕ್ಸಾಸ್ಟೆಡ್. ಸೊ ಫೈನಲಿ KFC ಬಂತು. ನಾವು ಇದಕ್ಕೆ ಪೇ ಮಾಡಿರೋದು 2ರಿಂದ 900 ರೂಪಾಯಿ. ಈಗ ಚೆನ್ನೈಯಲ್ಲಿ ನಮ್ಮದು ಸೆಕ್ಯೂರಿಟಿ ಎಲ್ಲ ಚೆಕ್ ಆಗಿ ಅಗೇನ್ ವಿ ಆರ್ ಹೆಡಿಂಗ್ ಟು ಚಂಡೀಗಢ. ಸೊ ನಾವೀಗ ಚಂಡೀಗಢ ರೀಚ್ ಆಗ್ಬೇಕಾದ್ರೆ ಒಂದು 3 o'clock ಹಂಗಾಗಿತ್ತು. ಹೊರಗಡೆ ತುಂಬ ಮಳೆ ಬರ್ತಿತ್ತು. ಒಳಗಡೆ AC ಕೂಡ ಜಾಸ್ತಿ ಇತ್ತು ಅನ್ಸುತ್ತೆ, ತುಂಬ ಕೋಲ್ಡ್ ಇತ್ತು.
ಅದು ಬಿಟ್ಟರೆ ಚಂಡೀಗಢ ರೀಚ್ ಆದಮೇಲೆ ನಮಗೆ ಇನ್ನೂ ಒಂದು ಹೋಟೆಲ್ ನಾವು ಬುಕ್ ಮಾಡಿರೋದು ಒಂದು 13 ಕಿಲೋಮೀಟರ್ಸ್ ಹಂಗೆ ಫ್ರಮ್ ಏರ್ಪೋರ್ಟ್ ಇತ್ತು. ಸೊ ಅದಕ್ಕೋಸ್ಕರ ಕ್ಯಾಬೆಲ್ಲ ಬುಕ್ ಮಾಡ್ಕೊಂಡ್ವಿ. ಮತ್ತು ಇಲ್ಲಿದ್ದಿದ್ದು ಬಿಲ್ಡಿಂಗ್ಸ್ಗಳು ಅಷ್ಟೇ ಕನ್ಸ್ಟ್ರಕ್ಷನ್ ಆಗಿದೆ, ಬಟ್ ಯಾವುದು ಆಕ್ಯುಪೈಡ್ ಆಗಿಲ್ಲ, ಎಲ್ಲ ಹಾಗೆ ಖಾಲಿ ಖಾಲಿ ಹೊಡಿತಿತ್ತು ಅನಿಸ್ತು ನನಗೆ. ಟೌನು ಅಷ್ಟೆಲ್ಲ ಏನು ಡೆವಲಪ್ಡ್ ಅಂತ ಅನಿಸಿಲ್ಲ, ನಾರ್ಮಲ್ ಟೌನ್. 2 hours later. ಹಲೋ ಗೈಸ್, ನಾವೀಗ ಚಂಡೀಗಢ ರೀಚ್ ಆದ್ವಿ. ಈಗ ತುಂಬ ಟಯರ್ಡ್ ಆಗಿದೆ, ಬಿಕಾಸ್ ನಾವು ಮಾರ್ನಿಂಗು ಬೇಗ ಎದ್ದಿದ್ದೀವಿ, ಬ್ರೇಕ್ಫಾಸ್ಟ್ ಆಗಿರಲಿಲ್ಲ ಅದು ಇದು ಅಂತ. ಅದಕ್ಕೆ ಇಲ್ಲೇ ರೆಸ್ಟ್ ಮಾಡಿ ಸ್ಟೇ ಆಗಿ ನಾಳೆ ಮನೇಲಿಗೆ ಹೋಗೋಣ ಅಂದ್ಕೊಂಡಿದ್ವಿ. ಅದಕ್ಕೆ ಇಲ್ಲಿ ಬಂದು ಸ್ಟೇ ಜೊತೆನೇ ರೆಸ್ಟೋರೆಂಟ್ ಕೂಡ ಇದೆ. ಸೊ ಅಲ್ಲಿ ಬಂದು ಸ್ವಲ್ಪ ಆರ್ಡ್ರ್ ಮಾಡಿ ತಿಂತಾ ಇದ್ದೀವಿ. ಸೊ ಇನ್ನೇನು ಅಂದರೆ ಸ್ನಾನ ಮಾಡಿ ಮಲ್ಕೊಂಡು ರೆಸ್ಟ್ ಮಾಡಿ ನಾಳೆ ಬೆಳಿಗ್ಗೆ ಬೈಕ್ ಕಲೆಕ್ಟ್ ಮಾಡ್ತೀವಿ. ಇವತ್ತು ಬೈಕ್ BRL ಆಲ್ಸೋ ಕ್ಲೋಸ್ ಇದೆ. ಸೊ ನಾಳೆ ಕಲೆಕ್ಟ್ ಮಾಡಿಕೊಂಡು ಮನಾಲಿ ಕಡೆ ಹೊರಡ್ತೀವಿ. ಸೊ ಈ ದಿನ ಫುಲ್ ಏರ್ಪೋರ್ಟ್ ಅಲ್ಲೇ ಕಳೆದ್ಬಿಟ್ವಿ. ಏನೂ ಅಷ್ಟು ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ, ಬಟ್ ಇಟ್ಸ್ ಓಕೆ. ಫಸ್ಟ್ ಡೇ ಇಟ್ಸ್ ಜಸ್ಟ್ ವಾಂಟ್ ಟು ಟೇಕ್ ಇಟ್ ಸ್ಲೋ ಆ್ಯಂಡ್ ಎಂಜಾಯ್. ನಾಟ್ ಎಂಜಾಯ್, ಇವತ್ತೇನು ಎಂಜಾಯ್ ಮಾಡಿಲ್ಲ, ಬಟ್ ಸ್ಟಿಲ್ ವಿ ವಾಂಟ್ ಟು ಟೇಕ್ ಇಟ್ ಸ್ಲೋ ಆ್ಯಂಡ್ ರಿಲ್ಯಾಕ್ಸ್. ನೆಕ್ಸ್ಟ್ ಟುಮಾರೋ ವಿ ಸ್ಟಾರ್ಟ್ ವಿತ್ ದ ಬ್ಯಾಕ್. ಕರ್ಡ್ ರೈಸ್ ಆರ್ಡ್ರ್ ಮಾಡಿದ್ವಿ. ಸೊ ಇದು ನಾರ್ತ್ ಇಂಡಿಯನ್ ಕರ್ಡ್ ರೈಸ್ ಅನಿಸುತ್ತೆ ನೋಡಿ, ಫುಲ್ ಮಸಾಲ ಇದೆ. ನಮ್ಮ ಕಡೆ ಫುಲ್ ಪ್ಲೇನ್ ಆಗಿರುತ್ತೆ, ಫುಲ್ ಮಸಾಲ ಇದೆ. ಇದು ಒಂದು ವೆಜ್ ಕುರ್ಮಾ ಥರ, ವೆಜ್ ಕುರ್ತಾ ವಿತ್ ರೋಟಿ ವಿಲ್ ಕಮ್. ರೋಟಿ ಬರುತ್ತೆ ಒಂದು ಸ್ವಲ್ಪ ಟೈಮ್. ಬಜ್ಜಿನಾ ಇದು ರೌಂಡ್ ಆಗಿರೋದು? ಓಕೆ, ಆಯಿಲ್ ಫ್ರೈಡ್ ಅಲ್ಲ. ಕರ್ಡ್ ರೈಸ್ ಫುಲ್ಲು ಮಸಾಲೆ ರೈಸ್ ಥರ ಇದೆ. ಮೋಸ್ಟ್ಲಿ ಇಲ್ಲಿ ನಾರ್ತ್ ಇಂಡಿಯಾದಲ್ಲಿ ಹಿಂಗೆ ಮಾಡ್ತಾರೆ. ನಮ್ಮ ಕಡೆ ಚೆನ್ನಾಗಿರುತ್ತೆ, ಇದು ಓಕೆ. ನಾನು ಫಸ್ಟ್ ಟೈಮ್ ಬರ್ತಿರೋದು ನಾರ್ತ್ ಆಫ್ ಇಂಡಿಯಾನೇ. ನಾನು ಬರೀ ಸೌತಲ್ಲೇ ಸುತ್ತ ಬರ್ತಿರೋದು ಇಷ್ಟು ಟೈಮ್. ನಾನು ಮ್ಯಾಕ್ಸ್ ಅಂದರೆ ಮುಂಬೈಗೆ ಹೋಗಿದ್ದೆ, ಅದು ಬಿಟ್ಟರೆ ತಮಿಳ್ನಾಡು ಹೋಗಿದ್ದೀನಿ ಇವತ್ತು. ಇದಕ್ಕಿಂತ ಮುಂಚೆ ಹೋಗಿರಲಿಲ್ಲ. ಅದಾದಮೇಲೆ ಆಂಧ್ರಕ್ಕೇನೂ ಹೋಗಿರಲಿಲ್ಲ, ಮುಂಬೈಗೆ ಹೋಗಿದ್ದೆ ಅಷ್ಟೇ. ಬಟ್ ನಾನು ಕರ್ನಾಟಕ ಬಿಟ್ಟರೆ. ಸೊ ಇವತ್ತು ಫಸ್ಟ್ ಟೈಮ್ ನಾನು ಚಂಡೀಗಢ ಬಂದಿರೋದು, ಸೊ ನಾರ್ತ್ ಆಫ್ ಇಂಡಿಯಾಗೆ. ಸೊ ಎಕ್ಸೈಟೆಡ್ ಟು ಎಕ್ಸ್ಪ್ಲೋರ್ ನಾರ್ತ್ ಇಂಡಿಯಾ. ಇಲ್ಲಿ ಇರೋಕ್ಕೆಲ್ಲ ಕಷ್ಟ, ಅದನ್ನ ಹೇಳಿದ್ದು. ಮುಂಬೈಗೆ ಹೋದಾಗಲೇ ನಂಗೆ ಕಷ್ಟ ಆಗಿತ್ತು, ನಂಗೆ ಬೆಂಗಳೂರು ಬಿಟ್ಟಿರೋಕ್ಕಾಗ್ತಿರ್ಲಿಲ್ಲ ಕರ್ನಾಟಕ ಬಿಟ್ಟು. ಬಟ್ ಇವತ್ತು 10 days ಎಕ್ಸ್ಪ್ಲೋರ್ ಮಾಡೋಕ್ಕಲ್ಲ, ಸೊ ನಾನು ಎಕ್ಸೈಟೆಡ್. ಇದಾಗಿತ್ತು ನಮ್ದು ಡೇ 1 ಆಫ್ ಲಡಾಖ್ ಸೀರೀಸ್. ಸೊ ನಾವು ಇವತ್ತು ಡೇ 1 ಮೋಸ್ಟ್ ಆಫ್ ದ ಟೈಮ್ ನಾವು ಏರ್ಪೋರ್ಟ್ ಅಲ್ಲೇ ಕಳೆದ್ವಿ. ಟೈರ್ಡ್ ಆಗಿತ್ತು, ಬಿಕಾಸ್ ಅಲ್ಲಿ ವೆಯ್ಟ್ ಮಾಡ್ತಾ ಬಂದ್ವಿ. ಬಟ್ ಹೋಪ್ಫುಲಿ ನಾಳೆಯಿಂದ ಆರಾಮಾಗಿ ನಮ್ ಲಡಾಖ್ ಸೀರೀಸ್ ನ ಬೈಕ್ ರೈಡ್ ಮಾಡ್ಕೊಂಡು ಕಳಿತೀವಿ ಅಂತ ಹೇಳ್ಕೊಂತ ನಿಮ್ಮ ಹತ್ರ ಕೇಳ್ತಿರೋದು, ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ವಿಡಿಯೋಗೆ ಕಮೆಂಟ್ ಮಾಡಿ, ಹಾಗೆ ನನ್ನ ವಿಡಿಯೋಸ್ನ ನೋಡೋದಕ್ಕೆ ತುಂಬಾನೇ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಿಮ್ಮ ಸಪೋರ್ಟಿಗೆ ಇರಲಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.